ಇತ್ತೀಚಿನ ದಿನಗಳಲ್ಲಿ ಅನೇಕ ಯುವಕರು ಸುಂದರವಾದ ಆಲೋಚನೆಗಳನ್ನು ಹೊಂದಿರುವ ಟೀ ಶರ್ಟ್ ಅನ್ನು ಧರಿಸ್ತಾರೆ. ಇದು ಸ್ಟೈಲ್ ಎನ್ನುವುದು ಅವರ ಆಲೋಚನೆ. ಕೆಲವು ಟೀ ಶರ್ಟಿನ ಮೇಲೆ ನೋ ಬಡಿ ಇಸ್ ಪರ್ಫೆಕ್ಟ್, ಐ ಆಮ್ ನೋ ಬಡಿ ಎಂಬ ಬರಹವನ್ನು ನಾನು ನೋಡಿದೆ. ಇದು ಭಾಷೆಯ ತಿರುವಾಗಿದೆ. ಇದನ್ನು ಸರಿಯಾಗಿ ಕನ್ನಡದಲ್ಲಿ ಅನುವಾದಿಸಲು ನಾನು ಪ್ರಯಾಸ ಪಡುತ್ತಿದ್ದೇನೆ. ಇಲ್ಲಿ ಇದನ್ನು ವ್ಯಂಗ್ಯವಾಗಿ ಹೇಳಲಾಗಿದೆ. ಇದನ್ನು ಧರಿಸಿಕೊಳ್ಳುವವನು ಪಾಪರಹಿತನು ಎಂದು ಇದು ಅರ್ಥೈಸುತ್ತದೆ. ಇದನ್ನು ಓದಿದ ನನಗೆ ಬಹಳ ಅಚ್ಚರಿ ಉಂಟಾಯಿತು. ಎಷ್ಟೋ ಜನರು ಈ ರೀತಿಯಲ್ಲಿ ಬರೆದಂಥ ಟೀ ಶರ್ಟನ್ನು ಧರಿಸಿಕೊಂಡು ದೇವರ ಭಯವಿಲ್ಲದೆ ಸಾಧಾರಣವಾಗಿ ಓಡಾಡ್ತಾ ಇದ್ದಾರೆ. ನೀತಿವಂತನು ಇಲ್ಲ, ಒಬ್ಬನಾದರೂ ಇಲ್ಲ. ನಮ್ಮಲ್ಲಿ ಪಾಪವಿಲ್ಲವೆಂದು ಹೇಳಿದರೆ ನಮ್ಮನ್ನು ನಾವೇ ಮೋಸಗೊಳಿಸುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ ಎಂದು ಬೈಬಲ್ ಹೇಳುತ್ತದೆ. ಈ ಲೋಕದಲ್ಲಿ ಪಾಪ ಮಾಡದ ವ್ಯಕ್ತಿ ಒಬ್ಬರೂ ಇಲ್ಲ. ನಾವು ಪಾಪರಹಿತರು ಎಂದು ಹೀಗೆ ಹೇಳಿದರೆ ನಾವು ಸುಳ್ಳುಗಾರರಾಗುತ್ತೇವೆ. ನೀವು ಒಳ್ಳೆಯ ಟೀ ಶರ್ಟ್ ಹಾಕಿಕೊಂಡು ಸಂತೋಷವಾಗಿರಿ, ಯಾರೂ ನಿಮಗೆ ಬೇಡ ಎನ್ನುವುದಿಲ್ಲ. ಆದರೆ ನೀವು ಧರಿಸುವಂಥದ್ದು ಅಥವಾ ಮಾಡುವಂಥದ್ದು ದೇವರ ದೃಷ್ಟಿಯಲ್ಲಿ ಒಳ್ಳೆಯದೇ ಎಂದು ತಿಳಿದುಕೊಳ್ಳ್ರಿ. ದೇವರಿಗೆ ವಿರುದ್ಧವಾಗಿ ಯಾವುದೇ ಕೆಲಸವನ್ನು ಮಾಡದೇ ಇರುವಂತೆ ನಾವು ಜಾಗರೂಕರಾಗಿರಬೇಕು. ನಮ್ಮ ದೇವರು ಪ್ರೀತಿ ಸ್ವರೂಪನು, ಆದರೆ ಆತನು ಧರ್ಮನಿಂದನೆಯನ್ನು ಸಹಿಸುವುದಿಲ್ಲ. ಹೀಗಾಗಿ ನಾವು ಎಲ್ಲ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಹಾಗೆ ಇರೋಣವೇ?